ಇವತ್ತು ನಾವು ಹೋಗ್ತಾ ಇದ್ದೀವಿ ಕೈಲಾಸಗಿರಿ ಬೆಟ್ಟಕ್ಕೆ, ಚಿಂತಾಮಣಿ ಹತ್ರ ಇರೋದಕ್ಕೆ. ಸೊ ಬನ್ನಿ, ಮನೆಯವರೆಲ್ಲ ರೆಡಿ ಆಗವ್ರೆ, ಹೋಗೋಣ. ಇನ್ನು ರೆಡಿನೇ ಆಗ್ತವ್ರೆ. ಗಾಡಿ ಬೇರೆ ನೋಡಿ, ಅಲ್ಲಿ 2 ನಿಲ್ಸಿದ್ವಿ ನೋಡಿ. ಗಾಡಿ 2 ರೆಡಿಯಾಗಿದೆ. ಈ ಬೈಕಲ್ಲೇ ಹೋಗೋದು ಇವಾಗ. ಇಲ್ಲಿಂದ ಇವಾಗ ಸೀದಾ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ಬೇಕು. ರಾಹುಲ್ ಗಾಂಧಿ ಪಪ್ಪು ಪಪ್ಪು ಪಪ್ಪು. ಸೊ ಇವಾಗೆಲ್ಲ ರೆಡಿ ಆಗಿದ್ದಾರೆ, ಬನ್ನಿ ಹೋಗೋಣ. ನೋಡಿ, ಇವತ್ತು ಇವರೇ ಬರ್ತಾ ಇರೋದು ನನ್ನ ಜೊತೆ ಟ್ರಿಪ್ಪಿಗೆ. ನಾ ಕರ್ಕೊಂಡೋಗಿ ಕರ್ಕೊಂಬರೋಷ್ಟೊಳಗಡೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕಂದರೆ ಗೊತ್ತಲ್ಲ, ಫ್ಯಾಮಿಲಿ ಜೊತೆ ಹೋದರೆ ಹಿಂಗಿರುತ್ತೆ ಅಂತ. ಮಧ್ಯದಲ್ಲಿರೋದು ನಮ್ಮಮ್ಮ, ಇವ್ರು ನಮ್ಮ ಅತ್ತೆ, ಇವ್ರು ನಮ್ಮ ಮಾಮ, ಇದು ನಮ್ಮ ಮಾಮನ ಮಗು. ಗೈಸ್, ಫೈನಲ್ ಆಗಿ ಬಂದಿದ್ದೀವಿ. ಇನ್ನು 1.5 ಕಿಲೋಮೀಟ್ರ್ ಏನೋ ಇದೆ. ಬಟ್ ಬೆಟ್ಟ ನೋಡ್ಕೊಂಡು ಬರ್ತಾ ಏನು ಅಂದರೆ, ಆ ಬೆಟ್ಟ ನಮ್ಮಿಂದ ದೂರ ಹೋಗ್ದಂಗೆ ಅನ್ನಿಸ್ತಾ ಇದೆ. ಆ ವಿಡಿಯೋ ಮಾಡೋಕ್ಕಾಗಲ್ಲ, ಆ ವಿಡಿಯೋ ನಾನು ಒಬ್ಬನೇ ಮಾಡೋದು. ಆ ಬೆಟ್ಟ ನೋಡ್ಕೊಂಡು ಹಿಂಗೆ ವ್ಯೂ ಹೋಗ್ತಾ ಇದ್ರೆ, ಆ ಬೆಟ್ಟ ನಮ್ಮಿಂದ ದೂರ ಹೋಗ್ತಾ ಇದೆ ಅನ್ನೋ ಫೀಲ್ ಇದೆ ಒಟ್ಟಿನಲ್ಲಿ. ಗಾಯ್ಸ್, ಫೈನಲ್ ಆಗಿ ಬೆಟ್ಟದ ಹತ್ರ ಬಂದ್ಬಿಟ್ವಿ. ಇಲ್ಲಿಂದ ಈ ವ್ಯೂನ ನೋಡೋದಕ್ಕೇನೆ ಬೇರೆ ಮಜಾ. ಬರಬೇಕಾದ್ರೆ ಸುತ್ತಮುತ್ತ ನೇಚರ್ ಮಾತ್ರ ಸೂಪರ್ ಆಗಿತ್ತು. ಇಲ್ಲಿ 5G ಫೋನ್ ಇಟ್ಕೊಂಡಿರ್ಬೋದು, ಆದರೆ ನೇಚರ್ ಮಾತ್ರ 1G 2Gದಲ್ಲೇ ಇದೆ. ಈ ನೇಚರ್ ಎಂಜಾಯ್ ಮಾಡೋದಕ್ಕೆ ಬೇಕು ಅಂದರೆ ನೀವು ಈ ಕಡೆ ಬನ್ನಿ. ಕೈಲಾಸಗಿರಿ ಬೆಟ್ಟಕ್ಕೆ ಬರೋ ದಾರಿಲಿ ಹಳ್ಳಿ ಊರು ಎಲ್ಲ ದಾಟ್ಕೊಂಬರ್ಬೇಕಾದ್ರೆ ನಿಮಗೆ ಸಿಗೋ ಫೀಲೇ ಬೇರೆ ಒಟ್ಟಿನಲ್ಲಿ. ನಾನಂತೂ ಕಳೆದೋಗ್ಬಿಟ್ಟೆ ಆ ಸಿಟಿ ಮಧ್ಯದಲ್ಲಿ. ಆ ಟ್ರಾಫಿಕ್ಕು, ಆ ಇದು ಅಲ್ಲಿಂದ ಓಡಾಡಿ ಇರಿಟೇಷನ್ ಅನಿಸ್ಬಿಡುತ್ತೆ. ಈ ಕಡೆ ನೀವು ಬಂದರೆ ಕಳೆದೋಗ್ಬಿಡ್ತೀರ ಒಟ್ಟಿನಲ್ಲಿ. ನಾವು ಅಮ್ಮಂಗಂತೂ ಈ ಥರ ಬೈಕಲ್ಲೆಲ್ಲ ಕರ್ಕೊಂಬರೋದು ಬಂದ್ಬಿಟ್ರೆ ಖುಷಿ. ಹಂಗಿಂಗಲ್ಲ, ಏನೋ ಫುಲ್ಲು ಏನರಲ್ಲನ ಗಾಡಿಲೆಲ್ಲ ಸೈಕಲೆಲ್ಲ ಏನರೆಲ್ಲ ನಡ್ಕೊಂಡೇ ಹೋಗ್ಬೇಕು. ಒಟ್ನಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ಬೇಕು ನಮ್ಮ ಅಮ್ಮಂಗೆ. ಇಲ್ಲ ನಮ್ಮ ಮಕ್ಕಳ ಜೊತೆ ಹೋಗ್ಬೇಕು ಅಂತ ಅವ್ರಿಗೆ ಆಸೆ ಸಿಕ್ಕಾಪಟ್ಟೆ. ಆದರೆ ನಮಗೆ ಆ ಮೈಂಡ್ ಸೆಟ್ಟೇ ಇಲ್ಲಲ್ಲ, ಏನು ಮಾಡೋದು. ಇವ್ರಗಳ ಜೊತೆ ಹೋಗ್ಬೇಕು, ಎಂಜಾಯ್ ಮಾಡಬೇಕು ಅಂತ. ಈ ಬೆಟ್ಟನ ನೋಡ್ಬಿಟ್ರೆ ಹಿಂಗೆ ಹೋಗ್ತಾ ಬೆಟ್ಟ ನಮ್ಮಿಂದ ಓಡೋವಾಗೈತೆ ಹೊಸದಲ್ಲಿ. ರೀಚ್ ಆಗ್ತಾ ಇದೀವಿ, ಮೇಲೆ ಬೆಟ್ಟಕ್ಕೆ ಹತ್ತಾ ಇದೀವಿ. ನೋಡಿ ಇಲ್ಲಿ ಕೆರೆ ಬೇರೆ, ಇದ್ಯಾವುದೋ ಚಿಕ್ಕದ ನದಿ ಬೇರೆ ಇದೆ. ಓ ಪಾನಿ. ಬನ್ನಿ, ಇನ್ನೂ ಸ್ವಲ್ಪ ಮೇಲೆ ಹೋಗ್ಬಿಡೋಣ. ನೋಡಿ, ಗಾಡಿನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು, ಇಲ್ಲೂ ಆಂಜನೇಯ ಸ್ವಾಮಿ ಬಂದ್ಬಿಟ್ಟವ್ರೆ. ಸ್ವಾಮಿ, ಗಾಡಿ ನಂಗೆ ನೋಡ್ಕೊತಾ ಇರೋ, ನನ್ನ ಗಾಡಿನ. ಸೊ ಬಂದೆ, ಬೆಟ್ಟ ಹತ್ಬಿಟ್ಟು ನೋಡಿ ಹೋಗೋಣ. ಈ ಬೆಟ್ಟ ಹತ್ತದಲ್ಲ, ಬೆಟ್ಟದ ಒಳಗಡೆ ನೋಡ್ಕೊಂಬರೋದು ಅಷ್ಟೇ. ಫೈನಲ್ ಆಗಿ ಹಂಗೋ ಗಾಡೀಲಿ 2 ಅವರು ಸ್ಲೋ ಆಗಿ ಬಂದಿದ್ದೀವಿ. ಬೆಟ್ಟ ನೋಡೋಕೆ ಒಂಥರ ಖುಷಿ, ನೇಚರ್ ನೋಡಿ. ಈ ಬೆಟ್ಟದ ಹತ್ರ ಹೋಗ್ತಾ ಇದ್ರೆ ಈ ಬೆಟ್ಟ ನಮ್ಮಿಂದ ದೂರ ಹೋಗ್ದಂಗೆ ಐತೆ. ಜೈ ಆಂಜನೇಯ. ಈ ಬೆಟ್ಟದ ಸುತ್ತಮುತ್ತ ಊರವರೆಲ್ಲ ತುಂಬಾ ಅದೃಷ್ಟವಂತರು ಒಟ್ಟಿನಲ್ಲಿ. ಯಾವಾಗ ಬೇಕು ಅವಾಗ ಈ ಬೆಟ್ಟನ ಹತ್ತೋದಕ್ಕೆ. ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇನ್ನು. ತುಂಬ ಚೆನ್ನಾಗಿ ಕಾರುಗಳು ಇದೆಲ್ಲ ಬರೋದಕ್ಕೆ ದಾರಿ ಮಾಡ್ತಾ ಇದ್ದಾರೆ. ಕೋತಿಗಳು ಇದ್ದಾವೆ, ಸ್ವಲ್ಪ ಹುಷಾರಾಗಿರ್ಬೇಕು. ತುಂಬ ಕೋತಿಗಳಿದ್ದಾವೆ. ಬನ್ನಿ, ಸ್ಟೆಪ್ಸ್ ಸಿಗ್ಬೇಕು ಇವಾಗ. ಅವಾಗ ನಾವು ಬಂದಾಗ ಸ್ಟೆಪ್ಸ್ ಏನು ಮಾಡಿರಲಿಲ್ಲ, ಇವಾಗ ಸ್ಟೆಪ್ಸ್ ಬೇರೆ ಮಾಡಿಬಿಟ್ಟಿದ್ದಾರೆ. ನಮ್ಮ ಜೊತೆ ನಮ್ಮ ಬಾಸು ಗೊತ್ತು. ಇದ್ಯಾವುದು
ಇಲ್ಲಿಂದ ವ್ಯೂ ನೋಡಿದ್ರೆ ನೀವೇ ಕಳ್ದೋಗ್ಬಿಡ್ತೀರ ನೋಡಿ. ಇಲ್ಲಿಂದ ಏನು ಬೆಂಗಳೂರೇ ಕಾಣಂಗೈತೆ ನೋಡಿ. ನೋಡಿ ಇಲ್ಲೆಲ್ಲ ಓ ಬೆಟ್ಟ ಹಂಗೆ ನಮ್ಮ ತಲೆ ಮೇಲೆ ಬಿದ್ದೋದಂಗೆ ಅನ್ಸುತ್ತೆ. ಇಲ್ಲೇ ಒಳಗಡೆ ಹಿಂಗೆ ಹೋಗೋದು ಎಂಟ್ರೆನ್ಸು ಹಿಂಗೆ ಒಳಗಡೆ ಹೋಗೋಣ. ಅಯ್ಯಪ್ಪ, ಈ ಗುಹೆ ಒಳಗಡೆ ಏನಿದೆ ಅಂತ ನೋಡೋಣ. ನಿಶಬ್ದ ಕಾಪಾಡಿ ಅಂತ ಬೋರ್ಡ್ ಅಂತೂ ಇಲ್ಲೇ ಇದೆ. ಅಲ್ಲಿ ಹೋಗ್ಬಿಡ್ತೀರ. ಇಷ್ಟು ತಣ್ಣಗಿದೆ. ಎ ಸಿ ರೂಮ್ ಕೂಡ ಇಷ್ಟು ತಣ್ಣಗಿರಲ್ಲ. ಸಿಕ್ಕಾಪಟ್ಟೆ ತಣ್ಣಗಿದೆ. ಎ ಸಿ ರೂಮ್ ಕೂಡ ಇಷ್ಟು ತಣ್ಣಗಿರಲ್ಲ ಗುರು, ನಿಜವಾಗ್ಲೂ. ಯಾವ್ದು ಇಲ್ಲಿರೋದು? ಈ ಬಂಡೆ ಮಧ್ಯೆ ಕೊರ್ಸ್ಬಿಟ್ಟು ಇದು ಮಾಡಿದ್ದಾರೆ. ನೋಡಿ ನಮ್ಮ ಮಾಮನ ಮಗನ. ಏಯ್ ನೋಡ, ನೋಡಿ ನಮ್ಮ ಮಾಮನ ಮಗ ಅಂತ ಫುಲ್ ಖುಷಿ ಆಗ್ಬಿಟ್ಟು ಟೈರ್ಡ್ ಹೋಗ್ಬಿಟ್ಟವನ. ಅವ್ರ ಮನೇಲಿ ಎಲ್ಲರೂ ನಡೆಸ್ತೀನಿ. ಈ ಗುಹೆ ಒಳಗೆ ಏನೂ ಇಲ್ಲ, ಇನ್ನೂ ಏನೂ ಮಾಡೇ ಇಲ್ಲ. ಬಟ್ ಗುಹೆ ಹತ್ರದಲ್ಲಿ ಇನ್ನೂ ಯಾವುದೋ ದೇವ್ರದ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ ದೇವ್ರ ಕಾಸು ಬೇರೆ ಹಾಕಬೇಕು, ಚೇಂಜ್ ಬೇರೆ ಇಲ್ಲ. ಈ ಫೋನ್ಪೇ ಗೂಗಲ್ ಪೇ ಬಂದಾಗಿಂದ ಈ ಚಿಕ್ಕದು ನಮ್ಮನ್ನು ಅದು ಎಷ್ಟು ಬೈಕ್ ಅಂತಾರೋ ಸುಮ್ಮನೆ ನಮಸ್ಕಾರ ಮಾಡಿಬಿಟ್ಟು ಹೋದಾಗ. ಬನ್ನಿ 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 ಬನ್ನಿ. ಎಲ್ಲ ಜನ ಭಕ್ತಿಯಿಂದ ಕೈ ಮುಗಿತಾ ಇದ್ದಾರೆ. ಓಕೆ, ಇದು ಗಣಪತಿ. ಯಾವುದು ಕಾಲ ಸಂಹಾರ ಮೂರ್ತಿ. ಅಷ್ಟು ಭಯಂಕರವಾಗಿ ಕೆತ್ತನೆ ಮಾಡಿದ್ದಾರೆ. ಭಯಂಕರ ಏನಿಲ್ಲ. ಯಾವ್ದಿದು? ನಟರಾಜ ಮೂರ್ತಿ ಅಂತ ನೋಡಿ. ಅಲ್ಲಿಂದ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಕ್ಯಾಮ್ರಾ ಮೊಬೈಲ್ ನಿಷೇಧ. ಎಲ್ಲರಿಗೂ ಒಳ್ಳೆ ಮಕ್ಕಳಿಗೆ ಸರಸ್ವತಿ ದೇವಿ. ನಮಗಂತೂ ಸರಸ್ವತಿ ಅಷ್ಟಕ್ಕಷ್ಟೇ ಅಂದಿದ್ದು. ಆ ದೇವಿನ ಕಳಿಸಿ ನೋಡೋಣ. ಇದು ಲಕ್ಷ್ಮೀ ದೇವಿ. ನಮ್ಮ ಜೀವನದಲ್ಲಿ ಲಕ್ಷ್ಮೀನೂ ಇಲ್ಲ, ಬರೀ ಸರಸ್ವತಿನೂ ಇಲ್ಲ, ಲಕ್ಷ್ಮೀನೂ ಇಲ್ಲ. ಬರೀ ವಿಗ್ರಹ ನೋಡ್ಬಿಟ್ಟು ನಮಸ್ಕಾರ ಮಾಡ್ಬೇಕು. ನಮ್ಮ ಜೀವನದಲ್ಲಿ ಏನೂ ಇಲ್ಲ. ಜಾಗ ತುಂಬ ಚಿಕ್ಕಿದೆ, ಬಟ್ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಅದನ್ನು ನೋಡ್ಬಿಟ್ಟು ಖುಷಿ ಆಗುತ್ತೆ ಒಟ್ಟಿನಲ್ಲಿ. ಅದನ್ನ ನೋಡ್ಬಿಟ್ಟು ಹೊರಗಡೆ ಬರ್ಬೇಕಷ್ಟೇ. ಇನ್ನೊಂದು ಯಾವುದೋ ದೇವಸ್ಥಾನ ಇದೆ ಅಂತೆ, ನೋಡೋಣ ಬನ್ನಿ. ಇದೇ ಎಕ್ಸಿಟ್ಟು. ಇಲ್ಲಿಂದ ಬಂದ ಮೇಲೆ ನೋಡಿ ವ್ಯೂ ಹೀಗಿದೆ. ಕೋತಿಗಳು ಮಾತ್ರ ಸಿಕ್ಕಾಪಟ್ಟೆ ಇದ್ದಾವೆ. ಕೋತಿಗಳು ನೋಡಿ ಒಂದು 2-3 ವರ್ಷ ಮೇಲೆ ಆಗ್ಬಿಟ್ಟಿತ್ತು ನೋಡಿ. ಈ ಥರ ಒಂದ್ರ ಮೇಲೆ ಒಂದು ಕಲ್ಲನ್ನು ಇಟ್ಬಿಟ್ಟು ಏನಕ್ಕೆ ಜೋಡಿಸ್ತಾರೆ ಅಂತಂದರೆ, ಅವ್ರು ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಜೋಡಿಸಿದ್ರೆ
ಇದಾಗುತ್ತೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಈ ಜಾಗ ಒಳಗಡೆ ಗುಹೆ ಎಲ್ಲ ನೋಡಿಕೊಂಡು ಬರ್ತಾ ಇದ್ದೀವಿ ಅಷ್ಟೇ, ಮುಗ್ದಾಯ್ತು. ಚಿಕ್ಕದು ಗುಹೆಗಳು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ತುಂಬ ದೊಡ್ಡ ಚೆನ್ನಾಗಿ. ಸೊ ನೋಡೋಣ, ಇನ್ನೊಂದು ಸಲ ಆದರೆ ತಿರ್ಗಿ ಯಾವಾಗಾದ್ರೂ ಬರೋಣ. ಎಲ್ಲಿ ಬಿಟ್ಟಿದ್ದೀನಿ ನನ್ನ ಚಪ್ಪಲಿ? ಎಲ್ಲೋಯ್ತು ಗುರು? ನನ್ನ ಚಪ್ಪಲಿನೇ ಕಾಣ್ತಾ ಇಲ್ಲ. ಹಾಂ, ಇಲ್ಲಿ ಬಿಟ್ಟಿದ್ದೀನಿ ನನ್ನ ಶೂನ. एक आदमी को कितना? 5 रुपए. किधर से आप? ಮಂಡ್ಯ. ಏ 20 ರೂಪಾಯಿ ಅಂತ ಕೊಡು ಇದ್ರೆ. 20 ರೂಪಾಯಿ ಐಸ್. ನನ್ನ ಚಪ್ಪಲಿ ಬಿಡು. ನಾನು ನಿಮ್ದು ಯಾವ ಊರು ಅಂತ ಕೇಳಿದೆ. ಮಂಡ್ಯ ಅಂತಾನೆ. ನೋಡಿದ್ರೆ ಕನ್ನಡ ಬರಲ್ಲ ನನ್ನ ಮಗನಿಗೆ. ಕೈಲಾಸಗಿರಿ ಬೆಟ್ಟದಲ್ಲಿ ಚಪ್ಪಲಿ ಕಾಯೋದು ಕೂಡ ಯಾರೋ ಹಿಂದಿಯವರು ಬಂದಿದ್ದಾರೆ. ಇನ್ನು ಎಷ್ಟು ಜನ ಬರ್ತಾರೋ ಅಪ್ಪ. ಪ್ರತಿಯೊಂದು ಜಾಗದಲ್ಲೂ ಎಲ್ಲ ಇವರೇ ತುಂಬ್ಕೊಂಬಿಟ್ಟಿದ್ದಾರೆ. ನಮ್ಮವರು ಇದು ಅಲ್ಲಿ ಇದು ಕಸ ಗುಡ್ಸೋಕ್ಕೆ ಅಂತ ಪಾಪ ಅವ್ರನ್ನ ಅದನ್ನು ಹೇಳ್ಕೊಂಡು ಹೋಗ್ರಿ. ಇವ್ರು ಮಾತ್ರ ಬಂದು ಯಾವ್ದು ಈಸಿ ಬಿಸ್ನೆಸ್ ನೋಡಿ ಈ ಥರ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಮುಂದೊಂದು ದಿನ ಬಾಟಾ ಶೋರೂಮು ಓನರ್ ಆಗ್ತಾರೆ. ಈ ಬೆಟ್ಟ ನೋಡಿ, ಈ ಬೆಟ್ಟದ ಮೇಲೆ ಒಂದು ಮನೆ ಇರಬೇಕು, ಆ ಮನೆಯಲ್ಲೇ ನಾನಿರಬೇಕು. ನೋಡಿ, ಬೆಟ್ಟದ ಮೇಲೆ ಮಹಾಭಾರತದಲ್ಲಿ ಪಾಂಡವರಿದ್ರಲ್ಲ, ಆ ಪಾಂಡವರಲ್ಲಿ ಯುಧಿಷ್ಠಿರ, ಭೀಮ, 2ನೇ ಭೀಮ ಅನ್ನೋ ಒಂದು ಪಾದ ಇದ್ರ ಮೇಲೆ ಇದೆ ಅಂತೆ. ಬಟ್ ಫಸ್ಟು ಇದ್ರ ಬೆಟ್ಟದ ಮೇಲೆ ಹೋಗಕ್ಕೆ ದಾರಿ ಇತ್ತು. ಇವಾಗ ಅದನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಡ್ರೋನ್ ಇದ್ದರೆ ಅದರಲ್ಲಿ ವಿಡಿಯೋ ಮಾಡಿ ತೋರಿಸ್ಬೋದು. ಒಟ್ಟಿನಲ್ಲಿ ಇದ್ರ ಮೇಲೆ ಭೀಮನ ಪಾದ ಎಷ್ಟು ಫೀಟ್ ಇದೆಯೋ ಗೊತ್ತಿಲ್ಲ. ಭೀಮನ ಹೆಜ್ಜೆ ಅಂದರೆ ಬಂಡೆ ಮೇಲೆ ಹಂಗೆ ಇದೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಅದು ಯಾರು ನೋಡಿದಾರೋ ಅವ್ರಿಗೆ ಗೊತ್ತು. ನೋಡಿ, ನಾನು ವಿಡಿಯೋ ಮಾಡಬೇಕು ಅಂತ ನಾನು ಕರ್ಕೊಂಬಂದ್ರೆ ಮಗುನ ಬೇರೆ ಕೊಟ್ಬಿಟ್ಟು ವಿಡಿಯೋ ಮಾಡಿ ಅಂತ ಕೊಟ್ಬಿಟ್ಟವ್ರೆ. ಬೆಟ್ಟ ಹತ್ತೋಷ್ರೊಳಗೆ ಏಯ್ ನೋಡಲ್ಲಿ ಫುಲ್ಲು ಖುಷಿ. ಅಣ್ಣಂಗೆ ಎತ್ಕೊಂಡು ಹೋಗ್ತಾ ಇದ್ರೆ ಖುಷಿ ಆಗ್ದಿರುತ್ತೆ. ಈ ವಯಸ್ಸಲ್ಲಿ ಅಷ್ಟೇ. ಭೂಮಿಗೆ ಬಂದಮೇಲೆ ಏನೇ ಸುಖ ಇದ್ರು ಈ ವಯಸ್ಸಲ್ಲಿ ಅಷ್ಟೇ ಅನುಭವಿಸೋಕ್ಕಾಗೋದು. ಸ್ವಲ್ಪ ದೊಡ್ಡವ್ರು ಆಗ್ತಾ ನಮ್ಮನ್ನ ಹೊಡೆದು ಕಬ್ಬಣ ಮಾಡಿಕ್ ಬಿಡ್ತಾರೆ. ಈ ವಯಸ್ಸಲ್ಲಾದ್ರೆ ನೋಡಿ, ಮಧ್ಯರಾತ್ರಿ 3 ಗಂಟೆಗೆ ಉತ್ತೆ ಒಯ್ಬೇಕಂದ್ರೂ ಅಪ್ಪ ಅಮ್ಮ ಎದ್ದು ಒಯ್ಸ್ತಾರೆ ಅಲ್ಲ. ಹ್ಞೂ ಅಂತ ಅಯ್ಯಪ್ಪ ಎತ್ಕೊಂಡು ಟೈಮ್ ಊಟ ಕೊಡ್ತಾರೆ. ಹಸು ಆದ್ರೆ ಸಾಕು, ಏನ್ ಬೇಕು ಮಾಡಿದ್ದೆಲ್ಲ ಕೊಡ್ತಾರೆ. ಸ್ವಲ್ಪ ಕೆಮ್ಮಿದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ಅದೇ ದೊಡ್ಡವರಾದ್ಮೇಲೆ ಜ್ವರ ಬಂದು ಏನೇ ಬಂದ್ರೂ ದುಡಿಬೇಕು, ಕತ್ತೆ ದುಡ್ದಂಗೆ. ಹೆಲ್ತ್ ನೋಡ್ಕೊಂಡಿರ ಅದ ದೇವಸ್ಥಾನ ಇದೆ ಅಂತೆ. ಬಾಯಿ ಮುಚ್ಕೊಂಡಿರೋ ಸ್ವಲ್ಪ ನೋಡು. ಬೆಟ್ಟದಲ್ಲಿ ಬಿಟ್ಟು ಹೋಗ್ಬಿಡ್ಬೇಕು. ಇನ್ನು ಬೆಂದೋಗ್ಬಿಟ್ಟಿದ್ದೀನಿ ನಾನಂತೂ. ಬೆವ್ರು ಇಳ್ದೋಗ್ಬಿಟ್ಟೈತೆ. ಇವನು ನೋಡಿದ್ರೆ ಹ್ಞೂ ಅಂತಾನೆ ಬಿಡಲ್ಲ. ಇವನ್ ಎತ್ಕೊಂಡು ಬೆಟ್ಟ ಅಷ್ಟೊಳಗೆ ಸ್ನಾನ ಮಾಡ್ಬಿಡ್ತಾನೆ ನಾನು. ಏನು ಹೇಯ್ ತಿನ್ಬೇಡ ಬಿಡು ಫಸ್ಟ್. ಅಪ್ಪ ನಿಮ್ಮ ಅಪ್ಪನ ಬರ್ತಾವ ನಿರಪ್ಪ ಹಿಂದೆ. ನನ್ನ ಬಾಡಿ ವೆಯ್ಟೇ ನನ್ನ ಕೈಗೆ ಹತ್ತಕ್ಕಾಗಲ್ಲ. ಇವನು ಬೇರೆ ಹಾಕ್ಕೊಂಡು ಹತ್ಬೇಕು. ಶಬ ನಾನು ಮೆಲ್ಲೋಗಿ ಫಸ್ಟು ತಿಂದ್ಬಿಟ್ಟು ಆಮೇಲೆ ವೀಡಿಯೋ ಮಾಡೋಣಲ್ಲ. ತಿಂದಿದ್ದೆಲ್ಲ ಆಯಿತು. ಇವಾಗ ಫ್ಯಾಮಿಲಿ ಜೊತೆ ಎಲ್ಲನ ಔಟ್ಸೈಡ್ ಹೋದರೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಮನೆಯಿಂದ ಏನೋ ಒಂದು ಮಾಡ್ಕೊಂಡು ಬಂದಿರ್ತಾರೆ. ಇಲ್ಲ ಅಟ್ಲೀಸ್ಟು ನಾವು ಫುಡ್ ಬಗ್ಗೆ ಯೋಚನೆ ಮಾಡಲ್ಲ. ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಹೋಗ್ತಾ ಇರ್ತೀವಿ.
ಬಟ್ ಇವರು ದಾರಿ ಉದ್ದಕ್ಕೂ ಊಟ ಎಲ್ಲಿ ಮಾಡಿಸೋದು ಮಕ್ಕಳಿಗೆ ಅದು ಇದು ಅಂತ ಎಲ್ಲ ಪ್ರಿಪೇರ್ ಆಗಿಯೇ ಬಂದಿರ್ತಾರೆ. ಸೊ ಹಾಗಾಗಿ ಅವ್ರ ಜೊತೆ ಹೋದರೆ ಅದೊಂದು ಪ್ಲಸ್ ಪಾಯಿಂಟು. ಉಪವಾಸ ಇರೋ ಅವಶ್ಯಕತೆ ಅಂತೂ ಇರೋಲ್ಲ, ಏನೋ ಒಂದು ತೊಗೊಂಬಂದ್ಬಿಟ್ಟಿರ್ತಾರೆ ತಿನ್ನೋದಕ್ಕೆ. ಇಲ್ಲೆಲ್ಲೋ ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ, ಯಾವುದೋ ದೇವ್ರ ದೇವಸ್ಥಾನ ಅಂತ ಹೇಳಿದ್ರು. ಅವಾಗಿಂದ ಬೆಟ್ಟ ನಾನು ಎಕ್ಕಿ ಸುಸ್ತಾಗೋಗಿದ್ದೀನಿ. ಇನ್ನು ಎಲ್ಲಿದೆಯೋ ಸಿಗ್ತಾನೇ ಇಲ್ಲ. ಅಯ್ಯಪ್ಪ, ಬರಬೇಕಾದ್ರೆ ಇದ್ದು ಜೋಶು ಒಟ್ಟಿನಲ್ಲಿ ಇವಾಗಿಲ್ಲ. ಯಾಕಂದರೆ ಸ್ವಲ್ಪ ಎಕ್ಕೋಷ್ಟರಲ್ಲೇ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ ನಾನು. ಸಣ್ಣ ಇದ್ದೆ ಚಿಕ್ಕ ವಯಸ್ಸಲ್ಲಿ, ಸಡನ್ನಾಗಿ ಏನಾಗಿಲ್ಲ, ಹಂಗೆ ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಿ. ಈ ಥರ ಬೆಟ್ಟ ಎಕ್ಕಬೇಕು ಇವೆಲ್ಲ ಅಂದರೆ ಇವಾಗ ಸ್ವಲ್ಪ ಕಷ್ಟ. ನಡ್ಕೊಂಡು ಓಡಾಡೋದೇ ಕಷ್ಟ ಆಗ್ಬಿಟ್ಟೈತೆ. ಏನು ಅಂದರೆ ಮನೆಯಿಂದ ಆಚೆಗೆ ಬಂದರೆ ಗಾಡೀಲೇ ಓಡಾಡೋದು, ಹಂಗಾಗಿ ಆಗಿ ನಡೆಯೋದು ಅನ್ನೋಂದರೆ ಆಗೋದೇ ಇಲ್ಲ. ಮುಖ ಎಲ್ಲ ಫುಲ್ಲು ಸೀದೋಗಿರೋ ಒಗ್ಗರಣೆ ಆದಂಗೆ ಆಗೋಗೈತೆ. ಅಯ್ಯೋ, ಇನ್ನು ಏನು ಹೇಳಿ ನೋಡಿ, ಒಳ್ಳೆ ಅರಣ್ಯ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಮ್ಮ ಮತ್ತು ನಮ್ಮ ಮಾಮ ಅವರೆಲ್ಲರೂ ಗಾಡೀಲಿ ಹೊರಟೋದ್ರು. ನಡ್ಕೊಂಬ ಅಂತ ಹೇಳಿಬಿಟ್ಟು ಮಗುನ ಕರ್ಕೊಂಡು. ಈ ಕಾಡಲ್ಲಿ ಯಾವುದನ್ನ ಚಿರ್ತೆ ಬಂದ್ಬಿಟ್ರೆ ಹೆಂಗಪ್ಪ, ಪರವಾಗಿಲ್ಲ, ಒಬ್ಬನೇ ಎದುರಿಸ್ತೀನಿ. ಯಾವ್ದಾನ ಹುಲಿ ಚಿರತೆ ಬಂದ್ಬಿಡ್ತಾ ಏನೋ ಒಂಥರ. ಯಾವುದದು ಹಸು ನೋಡಿದ್ರು ಭಯ ಆಗ್ತೈತಿ ಗುರು. ಹಸು ಅಲ್ಲ, ಗುಳಿ. ಫುಲ್ಲು ಉಸಿರಾಟ ಜೋರಾಗ್ತಿದೆ ಜಾಸ್ತಿ ನಡೆದಷ್ಟು. ಏನು ಮಾಡೋದು, ನಮಗೆ ಜಿಮ್ಮಿಗೆ ಜಾಯ್ನ್ ಆಗಿದ್ದೀನಿ, ಆದರೆ ಸ್ವಲ್ಪ ಸಣ್ಣ ಆಗಬೇಕು. ಆದರೆ ಕಾರ್ಡಿಯೋನೇ ಮಾಡಲ್ಲ ನಾನು, ಮಾಡಿದ್ರೂ ಡಯಟ್ ಮಾಡಲ್ಲ, ಅದೇ ಮೇಯ್ನ್ ಪ್ರಾಬ್ಲಮ್ಮು. ನೋಡಿ ಇದ್ರ ಮಧ್ಯೆ ಹೇಗೆ ನಡ್ಕೊಂಬರ್ತಾ ಇದೆ ಬಿಳಿದು ಗುಳಿಗಳು. ಇವೆಲ್ಲ ಯಾರು ಸಾಕಿರೋದು? ಈ ಕಾಡು ಮಧ್ಯದಿಂದ ಹೆಂಗೆ ಬರ್ತಾ ಇದೆ ನೋಡಿ. ಆ ಯಪ್ಪ ಬಂದು ಇಲ್ಲಿ ಟೆಂಪಲ್ಲೇ ಇಲ್ಲ, ಇದ್ಯಾವುದೋ ಬೇರೆ ಊರಿಗೆ ಹೋಗ್ತಾ ಇದೆ. ಇಲ್ಲಿ ಟೆಂಪಲ್ಲೇ ಇಲ್ಲ, ಏನೋ ಮಿಸ್ ಆಗಿದೆ. ಇಲ್ಲಿ ಯಾವುದು ಟೆಂಪಲ್ ಇಲ್ಲ, ಹೋಗಿ ಅಂತ ಹೇಳ್ಬಿಟ್ಟು ಹೋದ. ಇಲ್ಲಿಂದ ವಾಪಸ್ ಹೋಗ್ಬೇಕು ಇವಾಗ. ಸುಮ್ಮನೆ ವೇಸ್ಟು, ನಾನು ನಡ್ಕೊಂಡೆಲ್ಲ ಬಂದ್ಬಿಟ್ನಲ್ಲಪ್ಪ. ಯಾವುದೋ ದೇವಸ್ಥಾನ ಇದೆ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಯಾವುದೋ ದೇವಸ್ಥಾನ ಇದೆ ಪಕ್ಕದಲ್ಲಿ ಅಂತ ಹೇಳಿದ್ರು ಅರ್ಚಕರು. ಬಂದು ನೋಡಿದ್ರೆ ಯಾವ ದೇವಸ್ಥಾನನೂ ಇಲ್ಲ, ಏನಿಲ್ಲ. ಯಾವುದೋ ಕಾಡು ಮಧ್ಯೆ ದಾರಿ ಐತೆ, ಯಾವುದೋ ಬೇರೆ ಹಳ್ಳಿಗಂತೆ. ಇಲ್ಲಿಂದ ಇದು ನೋಡಿ ವ್ಯೂ ಹೇಗಿದೆ. ಮುಂದಿನ 50 ವರ್ಷಕ್ಕೆಲ್ಲ ನನಗೆ ಈ ನೇಚರ್ ಹೀಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿರೋ ಹಸಿರು ಬರಬೇಕಾದ್ರೆ ಇದ್ದು ವಿಲೇಜಲ್ಲಿ ಫುಲ್ಲು ಗ್ರೀನು. ಬಟ್ ಈ ವಿಲೇಜ್ ಇವಾಗ ಇಷ್ಟು ಕ್ಲೀನಾಗಿ ಹಸಿರಾಗಿದೆ. ಮುಂದೆ ಒಂದು 50 ಇಯರ್ಸ್ಗೆ ಎಲ್ಲ ಇದು ಈ ಥರನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಎಲ್ಲರೂ ನೋಡಿ. ಇಲ್ಲಿಂದ ಎಲ್ಲೂರ್ಗೂ ಐತೆ, ಇಲ್ಲೂ ಫಾರೆಸ್ಟೇ ಅನಿಸುತ್ತೆ. ನೋಡಿದ್ರಲ್ಲ, ಮುಂದೆ ಬರೋ ಪೀಳಿಗೆಗೆಲ್ಲ ಈ ಥರ ನೇಚರು ಇರಬೇಕು, ಅವರು ನೋಡಬೇಕು. ಬಟ್ ಅವ್ರು ನೋಡೋವರೆಗೂ ಎಲ್ಲ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಇಷ್ಟು ಮಟ್ಟ ಸುಂದರವಾದ ನೇಚರು ನೋಡೋಣ. ನೋಡಿ, ನಡ್ಕೊಂಡು ಬಂದು ಇದ್ಯಾವುದು ಇನ್ನು ಈ ಬೆಟ್ಟದ ಮೇಲೆ ಆ ಬೆಟ್ಟದ ಮೇಲೆ ಇದಕ್ಕೆ ಹೋಗ್ತಾ ಇದ್ವಿ. ನೋಡಿ, ಯಾರೋ ಲವರ್ಸ್ ಬಂದಿದ್ದಾರೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಇಲ್ಲ, ಹಸ್ಬೆಂಡ್ ವೈಫ್ ಅನಿಸುತ್ತೆ ಪಾಪ. ನೋಡಿ, ಕೆಳಗಡೆ ಈ ದೇವ್ರ ಬೋರ್ಡ್ ನೋಡಿಕೊಂಡೆ ನಾವು ಬಂದಿದ್ದು. ಈ ದೇವರು ಎಲ್ಲೋ ಅಂದರೆ ಈ ದೇವಸ್ಥಾನ ಇದೆ ಅಂತ ಬಂದ್ವಿ. ನೋಡಿದ್ರೆ ಇವ್ರು ಯಾರೋ ನಮ್ಮ ಬ್ರದರ್ ನಡ್ಕೊಂಡು ಹೋಗ್ತಾ ಇದ್ರು. ಇವ್ರನ್ನ ಕೇಳಿದೆ, ಹೀಗೆ ಇನ್ನೂ ಬೆಟ್ಟ 3 ಕಿಲೋಮೀಟ್ರ್ ಸುತ್ತಾಕೊಂಡು ಹೋದರೆ ಸಿಗುತ್ತಂತೆ ಯಾವುದು ದೇವಸ್ಥಾನ. ಈ ಬೆಟ್ಟ ಯಾವಾಗ ಸುತ್ಕೊಂಡು ಹೋಗೋದು ನಾವು? ಇಲ್ಲಿಂದ ಸೀದಾ ಬೆಂಗಳೂರಿಗೆ ಬೇರೆ ಹೋಗಬೇಕು. ಸಿಕ್ಕಾಪಟ್ಟೆ ಕಷ್ಟ ಇದೆ. ಇವರೆಲ್ಲ ಗಾಡೀಲಿ ಹೋಗ್ಬಿಟ್ಟು ಬರ್ತಾ ಇರೋದು ಇವರು.
ಸೊ ಇವರು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾ ಇದ್ದಾನೆ. ಬಟ್ ಇವನು ಒಬ್ಬನೇ ಬಂದಿದ್ದಾನೆ. ನಾನು ಒಬ್ಬನೇ ಬಂದಿದ್ರೆ 3 ಕಿಲೋಮೀಟ್ರಲ್ಲ 6 ಕಿಲೋಮೀಟ್ರ್ ಆದರೂ ನಡ್ಕೊಂಡು ಹೋಗ್ಬೋದು. ಇವಾಗ ನಡ್ಕೊಂಬರ್ಬೇಕಾದ್ರೆ ನೋಡಿದ್ರಲ್ಲ ಆ ಥರ ಹಂಗೋ ಹಿಂಗೋ ಕಣ್ಣಲ್ಲಿ ನೀರು ಹಾಕ್ಕೊಂಡಾದ್ರೂ ನಡ್ಕೊಂಡು ಹೋಗ್ಬೋದು. ಬಟ್ ಫ್ಯಾಮಿಲಿ ಜೊತೆ ಬಂದಿದ್ದೀನಲ್ಲ, ತಿರ್ಗಾ ವಾಪಸ್ ಹೋಗಬೇಕು. ಆಲ್ರೆಡಿ ನಡೆದು ಟಯರ್ಡ್ ಆಗಿದ್ದೀನಿ. ಇಲ್ಲಿಂದ ತಿರ್ಗಾ 72 ಕಿಲೋಮೀಟ್ರ್ ಗಾಡಿ ಓಡಿಸ್ಬೇಕು ಮನೆವರೆಗೂ. ಸೊ ಬನ್ನಿ ನೋಡೋಣ. ಐಸ್ ಹಂಗೋ ಹಿಂಗೋ ಈ ಮಹಾದೇವಿ ನೋಡಬೇಕು ಅನ್ನೋ ಪ್ಲ್ಯಾನ್ ಡ್ರಾಪ್ ಮಾಡಿಬಿಟ್ಟಿದ್ದೀವಿ. ಇವಾಗ ಸೀದಾ ಬೆಟ್ಟದಿಂದ ಗಾಡೀಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮನೆಗೆ ಹೋಗ್ಬಿಡೋಣ ಸುಮ್ಮನೆ. ಯಾಕೆ ಬೇಕು ತಿರ್ಗಾ ನಾನು ಇಲ್ಲಿರೋ ಸಾಹಸ ಮಾಡೋಕ್ಕೆ ಹೋದರೆ ತಿರ್ಗಾ ಲೇಟ್ ಆಗಿಬಿಡುತ್ತೆ. ನಡ್ಕೊಂಡೆಲ್ಲ ಅಷ್ಟು ದೂರ ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಗಾಡೀಲಿ ಇವಾಗ ಸೀದಾ ಬೆಟ್ಟ ಇಳಿತಾ ಇದ್ದೀವಿ. ಅಯ್ಯೋ ಅಣ್ಣ ಸೈಡ್ ಬಾಡು ಅಣ್ಣ ಪಕ್ಕದೂರವ್ರೆ ನಾವು. ಓ ಇಲ್ಲಿ ನೋಡಿ ಅವ್ರ ಅಣ್ಣ ದೊಡ್ಡ ಹಣ್ಣಿದು. ದೊಡ್ಡಣ್ಣ ಅಪ್ಪ ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿ ಕನ್ನಡ ನುಡಿ, ನಾವಿರುವ ತಾಳವೇ ಗಂಧದ ಗುಡಿ. ಇವಾಗ ಇಲ್ಲಿಂದ ಬಿಟ್ಟರೆ ಸೀದಾ ಮನೆಗೆ ಹೋಗೋದು. ಇವಾಗ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಇನ್ನೇನು ತೋರಿಸೋಷ್ಟು ಶಕ್ತಿ ನನ್ನಲ್ಲಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ಯಾವುದಾದ್ರೂ 1 ಡೇ ಟ್ರಿಪ್ ಇದ್ದರೆ ಪ್ಲ್ಯಾನ್ ಮಾಡ್ತೀನಿ. ಬಾಯ್.